ನಮಸ್ಕಾರ. ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಘಟಕದ ವತಿಯಿಂದ ಒಳ ಮೀಸಲಾತಿ ಉದ್ದೇಶಿಸಿ ಭಾರಿ ಪ್ರತಿಭಟನೆ. ಕರ್ನಾಟಕ ಮಾದಿಗ ದಂಡೋರ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಗೌರಿಪುರ ಕುಬೇರಪ್ಪರವರ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳು ಒಳ ಮೀಸಲಾತಿ ಉದ್ದೇಶಿಸಿ ಭಾಗವಹಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪ, ಕರ್ನಾಟಕ ಮಾದಿಗ ದಂಡೋರ ಜಗಳೂರು ತಾಲೂಕು ಅಧ್ಯಕ್ಷರಾದ ಕಾಸನಹಳ್ಳಿ ಹನುಮಂತಪ್ಪ, ಉಪಾಧ್ಯಕ್ಷರಾದ ಸಾಗರಘಟ್ಟ ತಿಮ್ಮಣ್ಣ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ತೋಣಗಟ್ಟೆ, ಪದಾಧಿಕಾರಿಗಳಾದ ಮಾಂತೇಶ್, ಉಮೇಶ್, ಮಂಜುನಾಥ್, ಶಿವಮೂರ್ತಿ, ಮೈಲಾರಿ, ಪ್ರದೀಪ್ ಮಡ್ರಳ್ಳಿ, ಕಾಂಪ್ಲೇಶ್, ಕುಮಾರ್, ಹರೀಶ್ ಇನ್ನು ಮುಂತಾದವರು. ಡಿಎಸ್ ಸಂಘಟನೆಯ ತಾಲೂಕು ಸಂಚಾಲಕರಾದ ಕುಬೇರಪ್ಪ ಸೂರಗೊಂಡನಹಳ್ಳಿ, ಪ್ರಗತಿಪರ ಹೋರಾಟಗಾರರಾದ ರವಿ, ಸತೀಶ್, ರಾಜಪ್ಪ, ಚಂದ್ರಪ್ಪ, ಮೆದ್ದಿಕೆರೆ ಹನುಮಂತಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯ ಉದ್ದೇಶ ಏನಂದ್ರೆ 30 ವರ್ಷಗಳಿಂದಲೂ ಕೂಡ ನಮ್ಮ ಮಾದಿಗ ಸಮಾಜ ಒಳ ಮೀಸಲಾತಿ ಬೇಕೆಂದು ಹಲವಾರು ಹೋರಾಟಗಳಲ್ಲಿ ಕೂಡ ಹೋರಾಟ ಮಾಡಿದ್ವಿ. ಇದರ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತಕ್ಕಂಥ ಮಾತು. ಇದನ್ನು ನಿಧಾನಗತಿಯಲ್ಲಿ ಅಂದರೆ ಇದನ್ನು ಪರಿಗಣನೆ ತಗೊಳ್ಳದೆ ವರ್ಷ ಆದರೂ ಕೂಡ ಇದನ್ನು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಮೀನಾಮೇಷ ಇರುವ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ. ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿರತಕ್ಕಂಥ ಹೋರಾಟ ನಾವು ಪ್ರಾರಂಭ ಮಾಡಲಿಕ್ಕೆ ಆಗುತ್ತೆ. ಇದನ್ನು ಮನಗಂಡ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ತಪ್ಪಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಕರ್ನಾಟಕ ಮಾದಿಗ ದಂಡೋರ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಗೌರಿಪುರ ಕುಬೇರಪ್ಪರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. 2024 ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿತ್ತು. ಇವತ್ತಿಗೆ 1/1/2025 1 ವರ್ಷ ಆಯಿತು. 365 ದಿವಸ ಕಳೆದರೂ ಕೂಡ ಅನೇಕ ಸಬಬುಗಳನ್ನು ಹೇಳಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಶೋಷಿತ ಸಮುದಾಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಸಬ್ಮಿಟ್ ಕೂಡ ಮಾಡಿದ್ದಾರೆ. ಮಾಡ್ತೀವಿ ಅಂತ ಮುಂದಿನ ವಾರದಲ್ಲಿ ಮಾಡ್ತೀವಿ, ನೆಕ್ಸ್ಟ್ ಮಾಡೋದ್ರಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾನೇ ಇದ್ದಾರೆ. ಆದರೆ ಒಳ ಮೀಸಲಾತಿ ಇದುವರೆಗೂ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ತುಂಬ ವಿಳಂಬ ಮಾಡೋದ್ರಿಂದ ಈ ಒಂದು ಧೋರಣೆಯನ್ನು ವಿರುದ್ಧವಾಗಿ ನಾವು ಸರ್ಕಾರದ ವಿರುದ್ಧವಾಗಿ ಇವತ್ತು ಒಂದು ಸಾಂಕೇತಿಕವಾದ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಮಾಡದೆ ಹೋದರೆ ಖಂಡಿತವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತು ಉಗ್ರವಾದ ಹೋರಾಟಗಳನ್ನು ನಾವು ಮತ್ತೆ ಮಾಡ್ತೀವಿ ಅಂತ